ನಮಸ್ಕಾರ ವೀಕ್ಷಕರೇ, ನಾಲೆಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ನೀವು ಹಿಂಗಾರು ಮತ್ತು ಮುಂಗಾರು ಬೆಳೆ ವಿಮೆ ಏನಾದರೂ ತುಂಬಿದ್ರೆ ನಿಮಗೆ ಬೆಳೆ ಸ್ಯಾಂಕ್ಷನ್ ಆಗಿದೆಯೋ ಅಥವಾ ಇಲ್ಲವೋ, ಯಾವ ವರ್ಷದ ಬೆಳೆ ಬಂದಿದೆ ಅಥವಾ ಬಂದಿಲ್ಲ, ಈ ವರ್ಷ ತುಂಬಿರ್ಬೋದು ಅಥವಾ ಹೋದ ವರ್ಷ ಹಚ್ಚಿ ವರ್ಷ ತುಂಬಿರ್ಬೋದು, ಆ ಬೆಳೆ ವಿಮೆ ಬಂದಿದೆಯೋ ಅಥವಾ ಇಲ್ವೋ, ಬಂದರೆ ಯಾವ ಬ್ಯಾಂಕ್ ಬಂದಿದೆ, ಬಂದಿಲ್ವಾ, ಇದನ್ನು ಚೆಕ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ನೀವು ರೈತರಾಗಿರ್ಬೋದು ಅಥವಾ ರೈತರಲ್ಲದೆ ಇರ್ಬೋದು, ನೀವು ಬೆಳೆ ವಿಮೆ ತುಂಬಿರ್ಬೋದು ಅಥವಾ ತುಂಬದೇನೆ ಇರ್ಬೋದು, ನಿಮ್ಮ ರಿಲೇಷನಲ್ಲಿ ಯಾರು ಬೆಳೆ ವಿಮೆ ತುಂಬಿರ್ತಾರೆ ಅವ್ರದ್ದು ಸ್ಟೇಟಸ್ ಚೆಕ್ ಮಾಡ್ಬೋದು. ಇಲ್ಲ ನಮ್ಗೆ ಯಾಕೆ ಬಿಡಿ, ನಾವೇನು ಬೆಳೆ ವಿಮೆ ತುಂಬಿಲ್ಲ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ನಿಮ್ಮ ರಿಲೇಷನ್ ಯಾರು ಇದ್ದೇ ಇರ್ತಾರೆ, ಅವ್ರು ಬೆಳೆ ವಿಮೆ ತುಂಬಿರ್ತಾರೆ, ಅವ್ರ ಸ್ಟೇಟಸ್ ಚೆಕ್ ಮಾಡೋಕೆ ಕೂಡ ನಿಮ್ಗೆ ಯೂಸ್ ಆಗುತ್ತೆ. ಕೇವಲ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದ್ರೆ ಸಾಕು, ಫ್ರೀಯಾಗಿ ಅದನ್ನು ಚೆಕ್ ಮಾಡ್ಕೋಬೋದು. ಯಾವ ರೀತಿ ಚೆಕ್ ಮಾಡ್ಬೋದು, ಯಾವ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು, ಯಾವ ರೀತಿ ಚೆಕ್ ಮಾಡ್ಬೋದು, ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನೀವು ಇದೇ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡೋಣ ಬನ್ನಿ. ಬೆಳೆ ವಿಮೆ ಬಂದಿದೆ ಇಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ಅದರ ಅಧಿಕೃತ ವೆಬ್ಸೈಟು ಸಂರಕ್ಷಣೆ ಅಂತ ಜಸ್ಟ್ ಟೈಪ್ ಮಾಡಿ, ಬಂತು ನೋಡ್ರಿ ಇಲ್ಲಿ ಎಸ್ ಅಂತ ಜಸ್ಟ್ ಟೈಪ್ ಮಾಡಿದರೆ ಸಂರಕ್ಷಣೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ನೋಡಿ, ಈ ರೀತಿ ಬರುತ್ತೆ. ಅವಾಗ ಇಲ್ಲಿ ಮುಂದೆ ಅಂತಿದೆ ನೋಡಿ, ಇಲ್ಲಿ ಮುಂದೆ ಅಂತ ಕೊಡಿ, ಆವಾಗ ಈ ರೀತಿ ಓಪನ್ ಆಗುತ್ತೆ. ನಿಮ್ಮ ಮೊಬೈಲಲ್ಲಿ ಇದನ್ನು ಮಾಡ್ಬೋದು. ನಾನು ಸಿಸ್ಟಮಲ್ಲೇ ತೋರಿಸ್ತಾ ಇದ್ದೀನಿ, ಬಟ್ ಎಲ್ರಿಗೂ ಗೊತ್ತಾಗಲಿ, ಕ್ಲಿಯರಾಗಿ ಕಾಣಲಿ ಅಂತ. ಇಲ್ಲಿ ಲಾಗಿನ್ ಅಂತಿದೆ ನೋಡಿ, ಇಲ್ಲಿ ಲಾಗಿನ್ ಅಂತ ಬಂದು ಇಲ್ಲಿ ಯೂಸರ್ನ ಪಾಸ್ವರ್ಡ್ ಕೇಳುತ್ತೆ ನೋಡಿ. ಇದು ಬೆಳೆ ವಿಮೆ ಹಾಕೋಕ್ಕೆ ಮಾತ್ರ. ಇದು ಬೆಳೆ ವಿಮೆ ಹಾಕಬೇಕಾದ್ರೆ ನಿಮ್ಮ ಹತ್ರ CSC ID ಇರಬೇಕು ಅಥವಾ ಗ್ರಾಮೋನ್ ID ಇರಬೇಕು. ಈ ಎರಡು ID ಇದ್ದರೆ ಮಾತ್ರ ಬೆಳೆ ವಿಮೆ ಹಾಕಕ್ಕೆ ಬರುತ್ತೆ. ಏನು ಉಳಿದ್ರೆ ಬರಲ್ವಾ? ಖಂಡಿತ ಬರುತ್ತೆ. ಅವರು ಕೂಡ ಬೆಳೆ ವಿಮೆ ಹಾಕ್ಬೋದು. ಅವ್ರು ಹಾಕಬೇಕಂದ್ರೆ ಗ್ರಾಮೋನ್ ಅಥವಾ CSC ಸೆಂಟ್ರಲ್ಲಿ ಯಾರು ಇರುತ್ತೋ ಅವ್ರ ಹತ್ರ ಪಾಸ್ವರ್ಡ್ ತೊಗೊಂಡಿರ್ತಾರೆ, ಅಲ್ಲಿಂದ ಹಾಕ್ತಾರೆ. ನಾವು ಗ್ರಾಮೋನಲ್ಲಿ ಹಾಕಿದ್ದೀವಿ ಅಥವಾ ಸೈಬರ್ ಸೆಂಟ್ರಲ್ಲಿ ಹಾಕಿದ್ದೀವಿ, ಬೇರೆ ಕಡೆ ಹಾಕಿದ್ದೀವಿ, ನಮಗೆ ಬರುತ್ತಾ ಇಲ್ವಾ ಅಂತೇಳಿ ಕನ್ಫ್ಯೂಸ್ ಮಾಡ್ಕೋಕ್ಕೆ ಹೋಗಬೇಡಿ. ಅದು ಕೂಡ ಬರುತ್ತೆ. ಯಾಕಂದರೆ ID ಲಾಗಿನ್ ಇದ್ರೆ ಮಾತ್ರ ಇದು ಸಲ್ಸಕ್ಕೆ ಬರುತ್ತೆ. ಈ ರೀತಿ ಬಂದ ಮೇಲೆ ಇಲ್ಲಿ ತೋರಿಸುತ್ತೆ ನೋಡಿ, ಇಲ್ಲಿ ಸ್ಟೇಟಸ್ ಅಂತೇಳಿ ಚೆಕ್ ಸ್ಟೇಟಸ್ ಅಂತಿದೆಯಲ್ಲ, ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲೇ ನಾವು ರಾಬಿ ಅಂತಿದೆ 2023-24 ಅಂತಿದೆ. ಇಲ್ಲಿ ಕ್ರೆಸರ್ ವರ್ಕ್ ಆಗಲ್ಲ ಇಲ್ಲಿ. ಅಂದರೆ ನಮಗೆ ಈಗ ಹೋದ ವರ್ಷದ ಬೇಕಪ್ಪ, 2020 ಚೆಕ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ ನೋಡಿ, ಇದು ಇಲ್ಲಿ ಬಟನ್ ವರ್ಕ್ ಆಗ್ತಾ ಇಲ್ಲ ಕ್ಲಿಕ್ ಮಾಡಿದ್ರು ಕೂಡ. ಅವಾಗ ಏನು ಮಾಡಬೇಕಂದ್ರೆ ಇನ್ನೊಂದು ಟ್ಯಾಬ್ ತೊಗೋಬೇಕು, ಇನ್ನೊಮ್ಮೆ ರಿಟರ್ನ್ ಹೋಗಬೇಕು, ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಸಂರಕ್ಷಣೆ ಅಂತ ಟೈಪ್ ಮಾಡಿ. ಈ ರೀತಿ ಮತ್ತೆ ಓಪನ್ ಆಗುತ್ತೆ. ಇಲ್ಲಿ ಬರ್ರಿ, ಈ ಥರ ಮೊದಲಕ್ಕೆ ಥರ ಮತ್ತೆ ಬರಬೇಕು. ಅವಾಗ ಇಲ್ಲಿ ಬಂದು ಇಲ್ಲಿ ನೋಡಿ ಏರ್ ತೋರಿಸ್ತಾ ಇದೆ, ನಿಮ್ಗೆ ಯಾವ ವರ್ಷದ ಬೇಕು, ಯಾವ ವರ್ಷದ ಬೆಳೆ ವಿಮೆ ನೋಡ್ತಾ ಇದ್ದೀರಾ. ನಾನು 2023 ಈ ವರ್ಷದೇ ನೋಡ್ತಾ ಇದ್ದೀನಿ. 2023-24 ನೀವು ಏನಾದರೂ ಹೋದ ವರ್ಷದ್ದು ಹಚ್ಚಿ ವರ್ಷ ನೋಡ್ಬೇಕಂಗಿದ್ರೆ ಆ ವರ್ಷ ಚಾಯ್ಸ್ ಮಾಡ್ಕೊಳ್ಳಿ. ನಾನು ಈ ವರ್ಷ ನೋಡ್ತಾ ಇದ್ದೀನಿ, ಈ ವರ್ಷದ ಡೇಟೇ ತೊಗೊತೀನಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ತೋರಿಸುತ್ತೆ ರಾಬಿ, ಖಾರಿಫ್, ಸಮ್ಮರ್ ಅಂತೇಳಿ. ಖಾರಿಫ್ ಅಂದರೆ ಮುಂಗಾರು ಬೆಳೆ, ರಾಬಿ ಅಂದರೆ ಹಿಂಗಾರು ಬೆಳೆ, ಸಮ್ಮರ್ ಅಂದರೆ ಬೇಸಿಗೆ ಬೆಳೆ. ನಾನು ಮುಂಗಾರು ಬೆಳೆದು ಚೆಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬೆಳೆ ವಿಮೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಎಷ್ಟು ಬಂದಿದೆ ಅಂತ. ಅದಕ್ಕೆ ನಾನು ಇಲ್ಲಿ ಖಾರಿಫ್ ಅಂತ ತೊಗೊಳ್ತೀನಿ. ನೀವು ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಳಿ. ಆಮೇಲೆ ಗೋ ಅಂತ ಇದೆಯಲ್ಲ ಮುಂದೆ, ಇದನ್ನು ಜಸ್ಟ್ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದಾಗ ಮತ್ತೆ ಅದೇ ಥರ ಬರುತ್ತೆ. ಈಗ ಸ್ಟೇಟಸ್ಗೆ ಬನ್ನಿ, ಆಗಲ್ಲಿ ಬಂದಿದ್ದಲ್ಲ ಅದೇ ಥರ ಮತ್ತೆ ಸ್ಟೇಟಸ್ಗೆ ಬನ್ನಿ. ಆವಾಗ ಇದು ತೋರಿಸುತ್ತೆ ನೋಡಿ, ಇಲ್ಲಿ ಆಗಲೇ ರಾಬಿ ಅಂತಿತ್ತು, ಈಗ ಖಾರಿಫ್ ಅಂತ ಬಂದಿದೆ. ನಮ್ಗೆ ಯಾವ್ದು ಬೇಕೋ ಅದು ಬಂದಿದೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಬೇಕು. ಇಲ್ಲಿ ನೋಡಿ ಪ್ರಪೋಸಲ್ ನಂಬರ್ ಅಂತಿದೆ ಅಥವಾ ಮೊಬೈಲ್ ನಂಬರ್ ಅಂತಿದೆ, ಆಧಾರ್ ಕಾರ್ಡ್ ನಂಬರ್ ಇದೆ. ಈ ಮೂರಲ್ಲಿ ಯಾವ್ದು ಹಾಕಿದ್ರೆ ನಡೆಯುತ್ತೆ. ನನ್ನ ಹತ್ರ ಪ್ರಪೋಸಲ್ ನಂಬರ್ ಇದೆ, ಅಂದರೆ ಅರ್ಜಿ ಸಲ್ಲಿಸಿದಾಗ ಬೆಳೆ ವಿಮೆ ತುಂಬಿದಾಗ ಒಂದು ಪ್ರಪೋಸಲ್ ನಂಬರ್ ಕೊಡ್ತಾರಲ್ಲ, ಆ ನಂಬರ್ ಇದೆ ನನ್ನ ಹತ್ರ. ಆ ನಂಬರ್ ಹಾಕ್ತಾ ಇದ್ದೀನಿ, 191104. ಈ ನಂಬರ್ ಹಾಕಿ ಕ್ಯಾಪ್ಚನ ಎಂಟ್ರಿ ಮಾಡಬೇಕು. ಇಲ್ಲಿದೆ ನೋಡಿ ಕ್ಯಾಪ್ಚಾ ಕಾಣಿಸ್ತಾ ಇದೆಯಲ್ಲ, ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. AQGOB ಜೂಮ್ ಔಟ್ ಮಾಡ್ತೀನಿ. ಇಲ್ಲಿ ಸರ್ಚ್ ಬಟನ್ ಇದೆ ನೋಡಿ, ಇಲ್ಲಿ ಸರ್ಚ್ ಅಂತ ಕೊಡಿ. ನೋಡಿ ಬಂತು. ಇವಾಗ ನೋಡಿ 1900 ಅದು ಅವ್ರ ಹೆಸರು ಬಂದಿರುತ್ತೆ. ನೀವು ಯಾರಾದರೂ ನೋಡಬೇಕು. ವಿಮಾ ಕಂಪ್ನಿಯಿಂದ ಅರ್ಜಿ ಸ್ವೀಕರಿಸಲಾಗಿದೆ. ಎಲ್ಲಿ ಹಾಕಿದ್ದಾರೆ? CSC ಸೆಂಟ್ರಲ್ಲಿ ಹಾಕಿದ್ದಾರೆ. ಸೆಲೆಕ್ಟು CSC ಸೆಂಟ್ರಲ್ ಇದೆ ನೋಡಿ, ಇದು ಗ್ರಾಮೋನ್ ಹಾಕಿದರೆ ಗ್ರಾಮೋನ್ ಅಂತ ಬರುತ್ತೆ. ಇಲ್ಲಿ CSC ಸೆಂಟ್ರಲ್ ಹಾಕಿದ್ರಿಂದ ಇಲ್ಲಿ CSC ಸೆಂಟರ್ ಅಂತ ಬರ್ತಾ ಇದೆ. ಅವ್ರದ್ದು ಊರು, ನಾಮಿನಿ ಮತ್ತು ಹೊಲ ಇಲ್ಲಿ ಬರ್ತಾ ಇದೆ ನೋಡಿ. ಪೇಮೆಂಟ್ ಸಕ್ಸಸ್ಫುಲಿ ನೋಡಿ, ಇಲ್ಲಿ ಅವ್ರು ಹತ್ತಿ ಬೆಳೆಗೆ ಬೆಳೆ ವಿಮೆ ತುಂಬಿದ್ದಾರೆ. ಅವ್ರದ್ದು ಎಷ್ಟು ಬಂದಿದೆ? 3477 ರೂಪಾಯಿ ಬಂದಿದೆ. ಇಲ್ಲಿ ತೋರಿಸ್ತಾ ಇದೆಯಲ್ಲ, ಊರು, ಹೆಸರು ಎಲ್ಲ ತೋರಿಸುತ್ತೆ. ಇಲ್ಲಿ ಬಂದು 3477 ರೂಪಾಯಿ ಅವ್ರಿಗೆ ಬೆಳೆ ವಿಮೆ ಬಂದಿದೆ. ಗೊತ್ತಾಯ್ತಲ್ಲ? ಇದನ್ನು ಯಾವಾಗ ಹಾಕಿದ್ರು, ಎಷ್ಟನೇ ತಾರೀಕು ಹಾಕಿದ್ರು ಅಂತ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಸೆಲೆಕ್ಟ್ ಅಂತಿದೆ ನೋಡಿ, ಅಂದರೆ ಮುಂಗಾರು ಬೆಳೆ ಅವ್ರಿಗೆ ಬಂದಿದೆ. ಅದನ್ನು ಡೀಟೇಲ್ಸ್ ನೋಡ್ಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಅಂತಿದೆ, ಅದ್ರ ಜಸ್ಟ್ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ಅರ್ಜಿ ಹಾಕಿದ್ದೆಲ್ಲ ತೋರಿಸುತ್ತೆ, ಯಾವಾಗ ಹಾಕಿದ್ದಾರೆ ಇವರು. ಇದು ಇಲ್ಲಿ ತೋರಿಸ್ತಾ ಇದೆ ನೋಡಿ, ರಿಮಾರ್ಕ್ ಅಂತ. ಇಲ್ಲಿ ಈ ಥರ ತೋರಿಸುತ್ತೆ.
ಇಲ್ಲಿ ಡಾಟಾ ಎಂಟ್ರಿ ಪೇಮೆಂಟ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಮತ್ತು ಇನ್ನೂ ನಾವು ಡೀಟೇಲ್ಸ್ ನೋಡಬೇಕಂತಂದರೆ ವ್ಯೂ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇವರು ಯಾರು ಅರ್ಜಿ ಆವಾಗ ಈ ರೀತಿ ಓಪನ್ ಆಗುತ್ತೆ ನೋಡಿ. ಇದು ಯಾವಾಗ ಅರ್ಜಿ ಸಲ್ಲಿಸಿದ್ದಾರೆ, ಏನು ಎತ್ತು ಅಂತ ಎಲ್ಲ ತೋರಿಸುತ್ತೆ. ಯಾವ ಊರದ್ದು ಇದು ಲಕ್ಷ್ಮೀಶ್ವರದ್ದು, ಹಿರೇಬಣ ಊರು ಅಂದರೆ ಆತ ಊರಿಂದು. ಮತ್ತು ಈ ಥರ ಸ್ಕ್ರಾಲ್ ಮಾಡಿದ್ದು ಈ ಥರ ಫುಲ್ ಕಾಣಿಸುತ್ತೆ ನೋಡುವಾಗ. ಈ ಥರ ಸ್ಕ್ರಾಲ್ ಮಾಡಿದರೆ ಎಲ್ಲ ಕಾಣುತ್ತೆ. ನೀವೇ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು. ನೀವು ಅದನ್ನು ಆನ್ಲೈನ್ ಸೆಂಟ್ರಿಗೆ ಹೋಗಿ ಅಥವಾ ಗ್ರಾಮನ್ ಹೋಗಿ ಕರ್ನಾಟಕವನ್ನು ಹೋಗಿ CS ಸೆಂಟ್ರಿಗೆ ಹೋಗಿ ಚೆಕ್ ಮಾಡಬೇಕಂತ ಏನೂ ಇಲ್ಲ. ಅವ್ರಿಗೆ ಕರೆಕ್ಟ್ ಹಾಕಿದಾರಾ ಅಥವಾ ಇಲ್ವಾ, ಅಥವಾ ಏನು ಪ್ರಾಬ್ಲಮ್ ಆಗಿದೆ ಅಂತ ನೀವು ಚೆಕ್ ಮಾಡಿ. ಕರೆಕ್ಟ್ ಹಾಕಿರ್ತಾರೆ, ಏನು ತೊಂದರೆ ಇಲ್ಲ. ಯಾಕಂದರೆ FID ಇರುತ್ತೆ, FID ಮುಖಾಂತರ ಅದು ಕರೆಕ್ಟಾಗಿ ತೋರಿಸುತ್ತೆ, ಏನು ತೊಂದರೆ ಏನಿಲ್ಲ. ಆದರೆ ನೀವು ಬೆಳೆ ವಿಮೆ ಬಂದಿದೆ ಇಲ್ಲ ಅಂತ ನೀವೇ ಸ್ವತಃ ಚೆಕ್ ಮಾಡ್ಕೊಳ್ಳೋದು. ಗೊತ್ತಾಯ್ತಲ್ಲ ಸ್ನೇಹಿತರೆ, ಇದು ಇಷ್ಟು ಮಾಹಿತಿ ಬೆಳೆ ವಿಮೆ ಚೆಕ್ ಮಾಡೋದು ಹೇಗಂತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ.